ಇದ್ದರೆ ಯಾವುದನ್ನೂ ಪಡೆಯಲು ಸಾಧ್ಯವಿಲ್ಲ. ಜ್ಞಾನವಾಗಲಿ, ಭಕ್ತಿಯಾಗಲಿ, ದರ್ಶನವಾಗಲಿ ಯಾವುದನ್ನೂ ಸಹ ನಾವು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯದು ಕಾಮ ಕಾಂಚನಗಳ ಅಸತ್ಯ ಪ್ರಪಂಚ ಎಂದೆಂದಿಗೂ ಅಸ್ತಿತ್ವದಲ್ಲಿ ಇಲ್ಲ. ಈ ಕಾಮ ಕಾಂಚನ ಅಂದರೆ ಹಣ, ಇವ್ಯಾವು ಎಂದಿಗೂ ಅಸ್ತಿತ್ವದಲ್ಲಿ ನಿಲ್ಲೋದಿಲ್ಲ. ಅವು ಬರುತ್ತೆ ಹೋಗುತ್ತೆ, ಅವನ್ನೆಲ್ಲ ಬಿಟ್ಬಿಡಬೇಕು ಎಂಬುದನ್ನು ಮನಸ್ಸಿಗೆ ಗಟ್ಟಿ ಮಾಡಿಕೊಳ್ಳುವುದು ಅಷ್ಟೊಂದು ಸುಲಭವೇ ಅಂತ ಮತ್ತೆ ಅವನು ಕೇಳ್ತಾನೆ. ಅಷ್ಟೊಂದು ಸುಲಭನ ಗಟ್ಟಿ ಮಾಡ್ಕೊಳ್ಳೋದು ನಮ್ಮ ಮನಸ್ಸು? ಅದು ಸಾಧ್ಯ. ನೀನು ದೇವರ ಕಡೆ ಗಮನ ಹರಿಸಿ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ತಾನೆ. ಆತನ ಕೃಪೆ ಇಲ್ಲದೆ ಅದು ಸಾಧ್ಯವೇ? ದೇವರ ಕೃಪೆ ಇದ್ದರೆ ಅಲ್ಲನ ಸಾಧ್ಯನಾ? ದೇವರ ಕೃಪೆ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು. ನೀನು ದೇವರ ಕಡೆ ಗಮನ ಮಾಡು ಅಂತ ಹೇಳ್ತಾರೆ. ಮನುಷ್ಯ ತನ್ನದೇ ಪ್ರಯತ್ನದಿಂದ ಹಾಗೆ ಮಾಡಿದುಕೊಳ್ಳಲಾಗನೆ. ಮನುಷ್ಯ ತನ್ನದೇ ಪ್ರಯತ್ನದಿಂದ ಹಾಗೆ ಯಾಕೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ? ಮಾಡ್ಕೊಳ್ತಾನೆ. ದೇವ್ರ ಮುಂದೆ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ನೀನು ಆ ಥರ ಗಮನಿಸ್ಕೊಂಡು ನೀನು ಭಜನೆ ಮಾಡು, ಎಲ್ಲ ಧ್ಯಾನವನ್ನು ಆ ಕಡೆ ಕೊಡು ಅಂತ ಹೇಳ್ತಾರೆ. ಏನೆಂದರೆ ಮನುಷ್ಯ ಪರಿಮಿತಿ ಶಕ್ತಿಯುಳ್ಳ ಒಂದು ಸಣ್ಣ ಜೀವಿ. ಅದೊಂಥರ ಸಣ್ಣ ಜೀವಿ ಇದ್ದಾಗೆ, ಪರಿಮಿತಿ ಶಕ್ತಿ ಉಳ್ಳ ಸಣ್ಣ ಜೀವಿ. ಏನು ಬೇಕಾದರೂ ಮಾಡುವಂಥ ಶಕ್ತಿ ಅವನಲ್ಲಿದೆ. ಸತ್ಯ ಅದೆಷ್ಟು ಅಲ್ಪ ಭಾಗವು ಅವನು ತಾನಾಗಿ ಅರಿಯುವುದು ಸಾಧ್ಯ. ಅವನಾಗಿ ತಿಳಿದುಕೊಳ್ಳಬೇಕದನ್ನು. ಭಗವಂತನ ಕೃಪೆಯ ಬಗ್ಗೆ ಹೀಗೆ ಮಾತನಾಡ್ತಾ ಶ್ರೀರಾಮಕೃಷ್ಣರು ಭಾವವಿಷ್ಟರಾದರು. ಇದು ಹೇಳ್ತಾ ಅವರು ದೇವರ ಇದರಲ್ಲಿ ಧ್ಯಾನದಲ್ಲಿ ಪೂರ್ತಿ ಅವರಲ್ಲಿ ಲೀನವಾಗ್ತಾರೆ. ಭಗವಂತನು ತಾನಾಗಿ ದರ್ಶನ ಕೊಟ್ಟರೆ ಮಾತ್ರ ಅವನನ್ನು ಪಡೆಯಲು ಸಾಧ್ಯ ಎಂದರು. ಹೇಳ್ತಾರೆ, ಭಗವಂತನು ತಾನಾಗಿ ನಮಗೆ ದರ್ಶನ ಕೊಡಬೇಕು. ಆತನನ್ನು ವ್ಯಾಕುಲತೆಯಿಂದ ಪೂಜಿಸು, ವ್ಯಾಕುಲತೆಯಿಂದ ಕೇಳ್ಕೊ, ಆತ ನಿಮಗೆ ಕಂಡೇ ಕಾಣ್ತಾನೆ ಅಂತ ಹೇಳ್ತಾರೆ. ಪಡೆಯಲು ಸಾಧ್ಯ ಎಂದರು. ಶ್ರೀರಾಮಕೃಷ್ಣರ ಜೀವನವೇ ಅವರ ಒಂದು ಸಂದೇಶವಾಗಿತ್ತು. ಹರಿನಾಥನು ಅವರೊಂದಿಗೆ ದಿನಗಳನ್ನು ಸ್ಮರಿಸಿಕೊಳ್ಳುತ್ತಿದ್ದ. ಆ ದಿನಗಳು ದಕ್ಷಿಣೇಶ್ವರದಲ್ಲಿ ಅದೆಂತಹ ಸ್ವರ್ಗವಾಗಿತ್ತು. ಅವರ ದಿನಗಳನ್ನು ಅವರ ಪ್ರವಚನ ಕೇಳ್ತಾ ಮತ್ತು ತನ್ನೂರಿಗೆ ಬಂದು ಕೆಲವು ದಿನ ಇದ್ದಾಗ ಎಷ್ಟು ಚೆನ್ನಾಗಿತ್ತು. ದಕ್ಷಿಣೇಶ್ವರದಲ್ಲಿ ಪ್ರವಚನ ಕೇಳ್ತಾ ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ನನಗೆ ಸ್ವರ್ಗ ಸುಖವಾಗ್ತಿತ್ತು ಅಂತ ಹೇಳ್ತಾನೆ. ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ವಿಚಾರಗಳನ್ನು ಮಾತನಾಡುತ್ತಿರುವಾಗ ನೆರೆದ ಭಕ್ತರು ಬಿಚ್ಚುಗಣ್ಣಿನಿಂದ ಬಿಚ್ಚು ಬಾಯಿಯಿಂದ ಕೇಳುತ್ತಿದ್ದರು. ಅವರು ಅವರು ಪ್ರವಚನ ಕೊಡ್ತಾ ಇದ್ದರೆ ದೇವರ ಬಗ್ಗೆ ಲೀನವಾಗಿಬಿಡಬೇಕು, ಆ ರೀತಿ ಅವರು ಪ್ರವಚನ ಕೊಡ್ತಾ ಇದ್ರು. ಅವರ ಬಾಯಿ ಬಿಟ್ಕೊಂಡು ಕೇಳ್ತಾ ಇದ್ರು ಜನ ಅಂತ ಸ್ಮರಿಸ್ಕೊಳ್ತಾರೆ. ಅವರು ಮಾಡುತ್ತಿದ್ದ ತಮಾಷೆ ಕೂಡ ದೇವರಿಗೆ ಸಂಬಂಧಿಸುತ್ತಿದ್ದೇ ಆಗಿತ್ತು. ತಮಾಷೆಯಾಗಿ ಮಾತಾಡ್ತಾ ಇದ್ರು ಕೆಲವು ಸತಿ ಪ್ರವಚನ ಮಾಡಬೇಕಾದ್ರೆ. ಅದು ಸಹ ದೇವರಿಗೆ ಸಂಬಂಧಪಟ್ಟದ್ದೇ ಆಗಿರುತ್ತಿತ್ತು ಆ ವಿಷಯ. ಬೇರೆ ವಿಷಯವೇ ಬರುತ್ತಿರಲಿಲ್ಲ. ಸ್ವಾಮಿ ಹೊರಗಡೆ ಹೋಗುವ ಮೊದಲು ಕೇಳ್ತಾನೆ ರಾಮಕೃಷ್ಣನಿಗೆ, ಸ್ವಾಮಿ ಹೊರಗಡೆ ಹೋಗುವ ಮೊದಲು ನೀವು ಈ ಕಥೆಗಳನ್ನೆಲ್ಲ ಕೊಂಡಿರುತ್ತೀರಾ ಅಂತ ಕ್ವಶನ್ ಆಗ್ತಾನೆ. ನೀವು ಈ ಕಥೆಗಳನ್ನೆಲ್ಲ ನೀವು ಮನಸ್ಸನ್ನು ಅಂದ್ಕೊಂಡಿರ್ತೀರಾ? ನಾನು ಹೋಗಿ ಪ್ರವಚನ ಕೊಡಬೇಕಾದ್ರೆ ಎಲ್ಲರಿಗೂ ಹೇಳಬೇಕಾದ್ದು ಭಕ್ತರಿಗೆ ಅಂತ ಅಂತಾನೆ. ಅದಕ್ಕೆ ಅವ್ರು ಹೇಳ್ತಾರೆ ಎಂದು ಹರಿನಾಥ ಕೇಳಿದನು. ಅದಕ್ಕೆ ರಾಮಕೃಷ್ಣರು, ಇಲ್ಲ, ಜಗನ್ಮಾತೆ ನನ್ನೊಡನೆ ಇರುವಳು. ನಾನು ಎಲ್ಲಿದ್ದರೂ ಅವಳೇ ನನಗೆ ಎಲ್ಲವನ್ನು ಹೇಳಿಕೊಡುವಳು. ಜಗನ್ಮಾತೆ ನನ್ನಲ್ಲಿದ್ದಾಳೆ, ನನ್ನಲ್ಲಿ ಲೀನವಾಗಿದ್ದಾಳೆ. ಎಲ್ಲಿದ್ದರೂ ಸಹ ಅದು ಬಾಯಲ್ಲಿ ಬಂದೇ ಬರುತ್ತೆ. ಅವಳು ಹೇಳ್ಕೊಡ್ತಾಳೆ, ಅದು ಹೇಳಿಸ್ತಾಳೆ ಅಂತ ಹೇಳ್ತಾರೆ ಎಂದರು. ನಿನ್ನನ್ನು ನಾನು ಆಗಿಂದಾಗಿ ನೋಡಬೇಕು, ಏಕೆಂದರೆ ನೀನು ಭಗವಂತನಿಗೆ ಪ್ರಿಯವಾದ. ರಾಮಕೃಷ್ಣ ಹೇಳ್ತಾರೆ ಹರಿನಾಥನನ್ನು ಕುರಿತು ಅವನಿಗೆ ಹೇಳ್ತಾರೆ, ನಿನ್ನನ್ನು ನಾನು ಆಗಿಂದಾಗಿ ನೋಡಬೇಕನ್ನಿಸುತ್ತೆ. ಯಾಕೆಂದರೆ ನೀನು ಭಗವಂತನಿಗೆ ಮೀಸಲಾದವನು, ಭಗವಂತನಿಗೆ ಪ್ರಿಯವಾದವನು. ನೀನು ನನ್ನಲ್ಲಿ ಬರ್ತಾನೇ ಇರಬೇಕು ಅಂತಾನೆ. ನನಗೆ ಗೊತ್ತು, ಇಲ್ಲಿಗೆ ಬರುವುದು ಮರೆಯಬೇಡ, ಯಾವಾಗಲೂ ನೀನು ನನ್ನ ಸನ್ನಿಧಿಗೆ ಬರ್ತಾ ಇರು ಅಂತ ಹೇಳ್ತಾರೆ. ನೀನು ಇಲ್ಲಿಗೆ ಬಂದರೆ ಕಷ್ಟವಿಲ್ಲದೆ ನೀನು ದೇವರನ್ನು ಕಾಣಿ. ನಿಜವಾಗ್ಲೂ ನಿನಗೆ ದೇವರು ಕಾಣ್ತಾನೆ, ನಾನು ತೋರಿಸ್ತೀನಿ ಅಂತ ಹೇಳಿ